ಬೆದರಿಕೆ ಹಾಕಿ ಹೊರಟಿ ರಾಜೀನಾಮೆ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಪೋಲ ಕಲ್ಪಿತ ವಿಚಾರ ಹೇಳೋದಕ್ಕೆ ಬಿಜೆಪಿಗರು ನಿಸ್ಸೀಮರು ಅಂತ ಬಿಜೆಪಿ ಆರೋಪಕ್ಕೆ ಬಿಕೆ ಹರಿಪ್ರಸಾದ್ ತಿರುಗೇಟು ಕೊಟ್ಟಿದ್ದಾರೆ. ಸಾಂವಿಧಾನಿಕ ಹುದ್ದೆ ಪಡೆಯೋದು ನಮ್ಮ ಹಕ್ಕು, ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಾಗಿ ಹೇಳಿದ್ವಿ, ನೀವು ಅವಿಶ್ವಾಸ ಮಂಡಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ದಬಾವಣೆ ಮಾಡಿ, ಗುಂಡಾಗಿರಿ ಮಾಡಿ, ದಬ್ಬಾಳಿಕೆ ಮಾಡಿ ರಾಜೀನಾಮೆ ಕೊಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ವಿಧಾನ ಪರಿಷತ್ತಿನ ಚೇರ್ಮನ್ ಅಂತಕ್ಕಂಥದ್ದು ಅದೊಂದು ಸಂವಿಧಾನಿಕ ಹುದ್ದೆ. ಸಂವಿಧಾನಿಕ ಹುದ್ದೆ ಪಡಿತಕ್ಕಂಥದ್ದು ನಮ್ಮ ಹಕ್ಕು. ಎರಡು ವಿಚಾರದಲ್ಲಿ ನಾವು ಈಗಾಗಲೇ ನಮ್ಮ ಸಭಾಧ್ಯಕ್ಷರು ವಿಧಾನ ಪರಿಷತ್ತಿನ ಸಭಾಪತಿಗಳೇನಿದ್ದಾರೆ ಅವರ ವಿರುದ್ಧ ಅವಿಶ್ವಾಸವನ್ನ ಈಗಾಗಲೇ ನಾವು ಮಂಡಿಸಿದ್ವಿ. ಮಂಡಿಸಿದಾಗ ಇದೇ ಹೊರಟ್ಟಿಯವರು ನೀವು ಅವಿಶ್ವಾಸ ಮಂಡಿಸಿದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. ಮತ್ತೆ ಮುಖ್ಯಮಂತ್ರಿಗಳು ಮನೆಗೆ ಹೋಗ್ಬಿಟ್ಟು ಸಹ ಹೇಳಿ ಬಂದ್ರು. ಅದೇನು ಗುಂಡಾಗಿರಿನ ದಾದಾಗಿರಿನ? ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ನಾವು ಸಂವಿಧಾನಿಕ ಹುದ್ದೆಯನ್ನ ಆಪರೇಷನ್ ಕಮಲದ ಮೂಲಕ ತಗೊಳ್ಳೋದಿಲ್ಲ. ಇಡಿ, ಐಬಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್, ಐಟಿ ನಾವು ತಗೊಳ್ಳೋದಿಲ್ಲ. ಸಂವಿಧಾನಿಕ ಹುದ್ದೆ ತೆಗೆದುಕೊಳ್ಬೇಕಂದ್ರೆ ನಮಗೆ ಸಂಖ್ಯಾಬಲ ಇದೆ. ಸಂಖ್ಯಾಬಲದ ಮೇಲೆ ನಾವು ತೆಗೆದುಕೊಳ್ತಾ ಇದ್ವಿ. ಅವಿಶ್ವಾಸ ಮಂಡನೆ ಮಾಡಿದ್ವಿ. ಹೋದ್ಸಲಿನ ಅವಿಶ್ವಾಸ ಮಂಡನೆ ಮಾಡಬೇಕಾಗಿತ್ತು. ಅವರ ಒಳ್ಳೆ ನಡತೆ ಇದೆ ಅಂತ ನಾವು ಬಿಟ್ಟಿದ್ವಿ.